ಸರಸ್ವತಿ ಟೆಂಪಲ್ ಅಂತ ಅನ್ನೋದು ಗುಲ್ಬರ್ಗಾದಲ್ಲಿ ಇದು ಮೊದಲನೇದ್ದು. ಮತ್ತೆ ಮೊದಲನೇದೇನಂತಂದ್ರೆ ಈ ನಮ್ಮ ದಕ್ಷಿಣ ಭಾರತದಲ್ಲಿ ಇದು ಮೊದಲನೇ ದೇವಸ್ಥಾನ. ಬಾಸರ್ ಅಂತಿಕೊಂಡಿದೆ ಅಲ್ಲಿ, ಅದು ಏನಂದ್ರೆ ಸೆಂಟ್ರಲ್ ಇಂಡಿಯಾದಲ್ಲಿ ಬರ್ತದೆ. ಆದ್ರೆ ಇದು ಏನಂದ್ರೆ ನಮ್ಮ ಸೌತ್ ಇಂಡಿಯಾದಲ್ಲಿ ಇರೋದು ಮೊದಲನೇ ದೇವಸ್ಥಾನ. ಇಲ್ಲಿ ನಾವು 13/12/2008 ಈ ದೇವಸ್ಥಾನ ಶ್ರೀ ಸತ್ಯಾತ್ಮ ತೀರ್ಥ ಉತ್ತರಾದಿ ಮಠದ ಶ್ರೀಗಳವರಿಂದ ಸ್ಥಾಪನೆ ಆಯಿತು. ಈ ದೇವಸ್ಥಾನದಲ್ಲಿ ಮೇಲೆ ಲಕ್ಷ್ಮೀನಾರಾಯಣ ವಿಗ್ರಹಗಳಿವೆ. ಅದಾದ್ಮೇಲೆ ವೀರ ಆಂಜನೇಯ ದೇವಸ್ಥಾನ ಇದೆ. ಅದಾದ್ಮೇಲೆ ಸರಸ್ವತಿ ಬರ್ತದೆ. ಹೊರಗಡೆ ನಮ್ಮ ಕೊಕ್ಕೆ ಸುಬ್ರಹ್ಮಣ್ಯನ ದೇವಸ್ಥಾನ ಇದೆ, ಮೂರ್ತಿಗಳಿವೆ. ಆಮೇಲೆ ಒಂದು ಗಣಪತಿ ಇದೆ. ಈ ದೇವಸ್ಥಾನಕ್ಕೆ ಬಂದ್ರೆ ನೀವು 5 ದೇವರನ್ನ ನೀವು ದರ್ಶನ ತಗೊಳ್ಬಹುದು. ಈ ನಮ್ಮ ದೇವಸ್ಥಾನದಲ್ಲಿ ಯಾವಾಗೇ ಆಗ್ಲಿ ವರ್ಷದಲ್ಲಿ ನವರಾತ್ರಿ ಕಾರ್ಯಕ್ರಮ ನಾವು ಬಹಳ ಉಜ್ಜಂಬಣೆಯಿಂದ ಮಾಡ್ತೇವೆ. ಅದ್ರಲ್ಲಿ ಯಾಕಂತಂದ್ರೆ ಸರಸ್ವತಿ ದೇವ ಪೂಜೆ ಏನಿರ್ತದೆ ನವರಾತ್ರಿಯಲ್ಲಿ ಬರ್ತದೆ. ಅದಕ್ಕೋಸ್ಕರ ನಾವು 10 ದಿವಸ ಕಂಪ್ಲೀಟ್ಲಿ ಒಂದು ನವರಾತ್ರಿ ಕಾರ್ಯಕ್ರಮ ಮಾಡಿ ಸರಸ್ವತಿ ಪೂಜಾನ್ನ ನಾವು ಮಾಡ್ತೇವೆ. ಅದಾದ್ಮೇಲೆ ಈ ವಸಂತ ಪಂಚಮಿ ಬರ್ತದೆ. ಈ ಆಕ್ಚುಲಿ ಜನವರಿ ಫೆಬ್ರವರಿಯಲ್ಲಿ ಬರ್ತದೆ. ಅದನ್ನ ನಾವು ಇಲ್ಲಿ ಬಹಳ ವಿಜೃಂಭಣೆಯಿಂದ ಸಹ ಇದು ಮಾಡ್ತೇವೆ. ಇದರನ್ನ ವಸಂತ ಪಂಚಮಿ ನಮ್ಮ ಈ ಸೌತ್ ದಕ್ಷಿಣ ಕರ್ನಾಟಕದಲ್ಲಿ ಬಹಳ ಕಡಿಮೆ. ಯಾಕಂದ್ರೆ ಇದು ಆಕ್ಚುಲಿ ಈ ವಸಂತ ಪಂಚಮಿ ಇರೋದೇನಂತಂದ್ರೆ ಈ ಸರಸ್ವತಿ ದೇವಿಯ ಅನುಗ್ರಹವನ್ನು ಇಲ್ಲೇ ಪಡಿತಾರೆ. ಅದಕ್ಕೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಈ ನಮ್ಮ ಪರ್ಟಿಕ್ಯುಲರ್ಲಿ ಇವತ್ತಿನ ದಿವಸ ವಸಂತ ಪಂಚಮಿ ದಿವಸ ನಮ್ಮಲ್ಲಿ ಅಕ್ಷರಾಭ್ಯಾಸಗಳು ಬಹಳ ಆಗ್ತವೆ. ಅದರ ಸಣ್ಣ ಹುಡುಗರಿಗೆ ಈ ವಿದ್ಯಾಭ್ಯಾಸ ಶುರು ಮಾಡೋಕ್ಕಿಂತ ಮೊದಲು ಈ ಬರಿಬೇಕಾದ್ರೆ ಇಲ್ಲಿ ನಾವು ಸರಸ್ವತಿ ಪೂಜೆ ಮಾಡಿ ಅಕ್ಕಿಯಲ್ಲಿ ಅವರ ಯಾರ ತಂದೆ ತಾಯಿ ಇರ್ತಾರೆ ಅವರ ಕೈಯಲ್ಲಿದ್ದ ಉಂಗುರದಿಂದ ಅಕ್ಕಿಯಲ್ಲಿ ಈ ಮತ್ತು ಶ್ರೀ ಅಂತ ಅನ್ನೋದು ಅಕ್ಷರಗಳನ್ನು ಬರೆಸಿ ಹುಡುಗರಿಗೆ ನಾವು ಅವರಿಗೆ ವಿದ್ಯಾಭ್ಯಾಸ ಶುರು ಮಾಡಲಿಕ್ಕೆ ಪ್ರಾರಂಭ ಮಾಡಲಿಕ್ಕೆ ಇಲ್ಲಿ ನಾವು ಅವರಿಗೆ ಅನುವು ಮಾಡಿಕೊಡ್ತೇವೆ. ಎರಡನೇದ್ದೇನು ಅಂತಂದ್ರೆ ಈ ವಿದ್ಯಾಭ್ಯಾಸ ಯಾರ್ಯಾರು ವಿದ್ಯಾಭ್ಯಾಸ ಮಾಡ್ತಾರೋ ಅವರಿಗೂ ಸಹಿತ ನಾವು ಇದು ಅಕ್ಷರಾಭ್ಯಾಸ ಮಾಡಬಹುದು. ಅಂದ್ರೆ ಅದಕ್ಕೇನು ಏಜ್ ಲಿಮಿಟ್ ಇಲ್ಲ. ಯಾರು ಓದ್ತಾರೆ, ಕೆಲವು ಜನ CA ಓದ್ತಾರೆ, ಕೆಲವು ಜನ MBBS ಮಾಡ್ತಾರೆ, MD ಮಾಡ್ತಾರೆ, ಅವರಿಗೂ ಸಹಿತ ಮಾಡ್ತಾರೆ. ಅದು ಯಾವಾಗ ಅಂತಂದ್ರೆ ದಸರಿ ಒಳಗೆ ನವರಾತ್ರಿ ಒಳಗೆ ವಿಜಯದಶಮಿ ಅಂತ ಬರ್ತದೆ. ಆ ವಿಜಯದಶಮಿನೂ ಸಹಿತ ನಾವು ವಿದ್ಯಾದಶಮಿ ಅಂತ ಕರಿತೇವೆ. ಅವಾಗ ಮಾತ್ರ ಈ ಏಜ್ 2.5 ಏಜ್ ಬಿಟ್ಟ ಮೇಲಕ್ಕಿಂತ ಹಿರಿಯರು ಯಾರಿದ್ದಾರೆ ಹುಡುಗರು ಅವರಿಗೆ ಅವತ್ತಿನ ದಿವಸ ನಾವು ವಿದ್ಯಾದಶಮಿ ಅಂತ ಹೇಳಿ ಅವತ್ತಿನ ದಿವಸ ದೊಡ್ಡವರಿಗೂ ಸಹಿತ ವಿದ್ಯಾಭ್ಯಾಸ ಅಕ್ಷರಾಭ್ಯಾಸ ನಾವು ಅವಾಗ ಮಾಡಿಸಬಹುದು ಅಂತನ್ನೋದು ಮಾಡಿದ್ದೀವಿ. ಅದರಲ್ಲೂ ಸಹಿತ ಎಷ್ಟೋ ಜನ ನಮ್ಮಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ಇದರಿಂದ ಅವ್ರಿಗೂ ಚೆನ್ನಾಗಾಗಿದೆ. ಆಮೇಲೆ ಈ ಸರಸ್ವತಿ ದೇವಸ್ಥಾನ ಆದ್ಮೇಲೆ ಎಷ್ಟೋ ಜನ ಬಂದು ಎಲ್ಲ ಮಾಡಿ ಆಕೆ ಸೇವೆ ಮಾಡಿ ಪುನೀತರಾಗಿದ್ದಾರೆ. ಎಷ್ಟೋ ಜನರಿಗೆ PUC ಅಲ್ಲಿ ಇಲ್ಲಿ ಒಂದು ಹಾಸ್ಟೆಲ್ ನಲ್ಲಿ ಇದ್ಕೊಂಡು ಮಾಡಿ ಆಕೆ ಪ್ರತಿ ದಿವಸ ಮುಂಜಾನೆ ಸಾಯಂಕಾಲ ದರ್ಶನ ಮಾಡಿಕೊಂಡು ಅವರು ಚಲೋತ್ನಾಗಿ ರ್ಯಾಂಕಿಂಗ್ ಬಂದು ಮಾಡಿ ಡೊನೇಷನ್ ಇರ್ಲಾರ್ದೇನೆ ಕೆಲವೊಂದು ಇಂಜಿನಿಯರಿಂಗ್ ಆಗಲಿ MBBS ಆಗಲಿ ಸೀಟ್ಗಳನ್ನು ಪಡೆದಿದ್ದಾರೆ. ಅದಕ್ಕೋಸ್ಕರ ಈ ದೇವಸ್ಥಾನ ಒಂದು ಇನ್ನೂವರೆಗೂ ಇಲ್ಲಿ ಗುಲ್ಬರ್ಗಾದಲ್ಲಿ ಇದೆ ಅಂತ ಅನ್ನೋದು ಜನರಿಗೆ ಗೊತ್ತಿಲ್ಲ. ಅದಕ್ಕೆ ಈ ಮೀಡಿಯಾ ಕಡೆಯಿಂದ ಈಗ ಯಾವಾಗ ಬಿತ್ತರಗೊಳ್ಳುತ್ತದೋ ಆವಾಗ ಎಲ್ಲರೂ ಅನ್ನು ನೋಡಿಕೊಂಡು ವಿಚಾರ ಮಾಡಿಕೊಂಡು ಈ ನಮ್ಮ ಸರಸ್ವತಿ ದೇವಸ್ಥಾನ ಆನಂದ ನಗರ ಅಂತಕೊಂಡು ಹೇಳಿ ಬನಾಳೆ ಹಾಸ್ಪಿಟಲ್ ಹಿಂದ್ಗಡೆ ಮತ್ತೆ ಈ SB ಕಾಲೇಜ್ ಕೆಳಗಡೆ ಏನು ಬರ್ತೀವಿ, ಡೌನ್ ಅಲ್ಲಿ ಬರ್ತೀವಿ, ಅಲ್ಲಿ ಜಾಜಿ ಪೆಟ್ರೋಲ್ ಪಂಪ್ ಇದೆ. ಅದ್ರ ಎದುರುಗಡೆ ಒಂದು ಆನಂದ ನಗರ ಅಂತ ಇದೆ. ಆ ಆನಂದ ನಗರದಲ್ಲಿ ಒಂದು ಗಾರ್ಡನ್ ಅಲ್ಲಿ ಇದೊಂದು ಸರಸ್ವತಿ ದೇವಸ್ಥಾನವನ್ನು ಸ್ಥಾಪನೆ ಆಗಿದೆ. ಅದಕ್ಕೆ ದಯವಿಟ್ಟು ಎಲ್ಲರೂ ಯಾರೇ ಆಗ್ಲಿ ಬರೀ ಹುಡುಗರಷ್ಟೇ ಬರಬಾರ್ದಂತ ಏನಿಲ್ಲ. ಯಾಕಂದ್ರೆ ಸರಸ್ವತಿ ಬೇಕಾಗಿರೋದು ಹುಡುಗರಿಗೆ ಮಾತ್ರ, ಓದುವವರಿಗೆ ಮಾತ್ರ. ಆದ್ರೆ ಇಲ್ಲಿ ಲಕ್ಷ್ಮೀನಾರಾಯಣ
ಆಮೇಲೆ ವಾಯುಪುತ್ರ ಹನುಮಾನು, ಆಮೇಲೆ ಸುಬ್ರಹ್ಮಣ್ಯಂ ಸ್ವಾಮಿ ಮತ್ತೆ ಗಣಪತಿ ಇರೋದ್ರಿಂದ ಎಲ್ಲಾ ವಯಸ್ಸಿನವರಿಗೆ, ಎಲ್ಲಾ ಪಂಥದವರಿಗೆ, ಯಾರಿಗೆ ಅವ್ರಿಗೆ ಇವರಿಗೆ ಅಂತ ಹಂಗಿಲ್ಲ, ಪ್ರತಿಯೊಬ್ಬರು ಬಂದು ನಮ್ಮ ದೇವಸ್ಥಾನದಲ್ಲಿ ಇರುವ ದೇವರ ಆಶೀರ್ವಾದವನ್ನು ಪಡೆದು ಪ್ರೀತರಾಗಬೇಕು ಅಂದ್ಕೊಂಡು ಹೇಳಿ ಈ ಕಾರ್ಯಕ್ರಮ. ಇವತ್ತಿನ ಪೂಜೆ ಬೆಳಿಗ್ಗೆ ಸುಪ್ರಭಾತ ಪೂಜೆ ಸುಪ್ರಭಾತ ಆಯ್ತು. ಅದಾದ ತಕ್ಷಣನೇ ಸರ್ವಸೇವೆಯಲ್ಲಿ ಏನಿರುತ್ತೆ ಅಂದ್ರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಯಾವ್ಯಾವ ಪೂಜೆಗಳಾಗುತ್ತೋ ಅದು 12 ಗಂಟೆವರೆಗೂ ನಾವು ಈಗ ಮಾಡಿದೀವಿ. ಸಾಯಂಕಾಲ ಮತ್ತೆ ಬೇರೆ ಆಗ್ತದೆ. ಯಾಕಂದ್ರೆ ಈಗ ನಿಮ್ಮ ಮಾಡ್ತಾ ಇರೋದಂತ ಈಗ ಮಧ್ಯಾಹ್ನ 12 ಗಂಟೆಗೆ ನಾವು ಮಾತಾಡ್ತಾ ಇದ್ದೀನಿ. ಈಗ ಅರ್ಧನೇ ಪೂಜೆ ಆಗಿದೆ. ಸಾಯಂಕಾಲನೂ ಬೇರೆ ಪೂಜೆಗಳು ಇರ್ತವೆ. ಆಮೇಲೆ ಇಲ್ಲಿ ಇರೋದಂದ್ರೆ ಮೇನ್ ಏನಿರೋದು ಅಂತಂದ್ರೆ ಇಲ್ಲಿ ಕುಂಕುಮಾರ್ಚನೆಯೇ ಮುಖ್ಯ. ಸರಸ್ವತಿಗೆ ಇರೋದು ಕುಂಕುಮಾರ್ಚನೆ ಮುಖ್ಯ. ಹೆಣ್ಣು ದೇವರಿಗೆ, ಬರೀ ಸರಸ್ವತಿ ಅಂತಲ್ಲ, ಯಾವ್ಯಾವ ದೇವಸ್ಥಾನದಲ್ಲಿ ಹೆಣ್ಣು ದೇವರ ಇರ್ತದೋ ಅಲ್ಲಿ ಕುಂಕುಮಾರ್ಚನೆ ಬಹಳ ಮುಖ್ಯ. ಅದರಲ್ಲೂ ನಾವು ಇಲ್ಲಿ ಕುಂಕುಮಾರ್ಚನೆ ಮಾಡ್ತೇವೆ. ಅದಾದ್ಮೇಲೆ ಇಲ್ಲಿ ಪಂಚಾಮೃತಾಭಿಷೇಕನೇ ಬಹಳ ಜಾಸ್ತಿ ಆಗ್ತದೆ. ಅದರಿಂದ ಮುಂಜಾನೆ ಸುಪ್ರಭಾತ, ಪಂಚಾಮೃತಾಭಿಷೇಕ, ಆಮೇಲೆ ಸರ್ವಸೇವಾ, ಅದಾದ ತಕ್ಷಣ ಕುಂಕುಮಾರ್ಚನೆ ಬೆಳಗ್ಗೆನೆ ಮಾಡಿರ್ತೀವಿ. ಅದಾದ ತಕ್ಷಣ ಅಲಂಕಾರ ಆಗುತ್ತದೆ. ಅಲಂಕಾರ ಆದ ಮೇಲೆ ಇಲ್ಲಿ ಅಕ್ಷರಾಭ್ಯಾಸ ಮಾಡ್ಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತೀವಿ. ಅದನ್ನ 10:30, 11 ಗಂಟೆವರೆಗೂ ಮಾಡಿ ಮಧ್ಯಾಹ್ನ 12 ರಿಂದ 1 ಗಂಟೆಯಿಂದ 5 ಗಂಟೆವರೆಗೂ ನಮ್ಮ ದೇವಸ್ಥಾನ ಓಪನ್ ಇರಂಗಿಲ್ಲ. ಆಮೇಲೆ 6 ಗಂಟೆಗೆ ಮತ್ತೆ ಓಪನ್ ಆಗ್ತದೆ. ರಾತ್ರಿ 9:30ವರೆಗೂ ನಾವು ಅದನ್ನ ಓಪನ್ ಇರ್ತೀವಿ. ಬೆಳಿಗ್ಗೆ 7:30ಯಿಂದ 11 ಗಂಟೆವರೆಗೆ, ಆಮೇಲೆ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆವರೆಗೂ ದೇವಸ್ಥಾನ ಯಾವಾಗಲೂ ಓಪನ್ ಆಗಿರ್ತದೆ. ತಾವೆಲ್ಲರೂ ಬಂದು, ಯಾವ್ಯಾವ ಜನರು ಭಕ್ತಾದಿಗಳಿದ್ದೀರಿ ಎಲ್ಲರೂ ಬಂದು ದರ್ಶನ ತಗೊಂಡು ಪುನೀತರಾಗಬೇಕಂತಕೊಂಡು ಹೇಳಿ ನನ್ನೊಂದೊಂದು ಅಭ್ಯಾಸ. ನಾನು ಡಾಕ್ಟರ್ ಗುರುರಾಜ್ ಮಲ್ಕೂಡ್ ಅಂತಕೊಂಡು ಈ ದೇವಸ್ಥಾನದ ಟ್ರಸ್ಟ್ ನ ಸೆಕ್ರೆಟರಿ ಆಗಿದ್ದೇನೆ.